ಬೇಕಾಗದೆ ಆಳಲು ಪಡುವವರು ಧರ್ಮದಿಂದಲೇ ನಡೆಯುತ್ತಾ ಇದ್ದ ಒಂದು ಕಾಲ ಸತ್ಯಯುಗ. ಅದನ್ನು ಕೃತಯುಗ ಅಂತಲೇ ಗುರುತಿಸಿತು. ಎಷ್ಟು ದೊಡ್ಡ ರಾಜನಾದರೂ ರಾಜನಿಗೆ ದಂಡನೆ ಕೊಡುವುದು ಧರ್ಮ. ಅಂತಹ ಧರ್ಮದಂಡರಾಗಿಯೇ ಲೋಕದಲ್ಲಿ ಸಕಲರೂ ಇದ್ದಂತಹ ಕೃತಯುಗದಲ್ಲಿ ಕಾಣಿಸಿಕೊಂಡ ಒಬ್ಬ ಅರಸು ಸಾಮಾನ್ಯದವನೇನಲ್ಲ. ಕೃತವೀರ್ಯ ಸಂತಾನದಲ್ಲಿ ಕಾರ್ತವೀರ್ಯ ನಾಮಕರಾಗಿ ಕಾರ್ತವೀರ್ಯಾರ್ಜುನನಾಗಿ ಸಹಸ್ರಾರ್ಜುನನಾಗಿ ಲೋಕವಿಶ್ರುತವಾದ ಕೀರ್ತಿಯನ್ನು ಸಂಪಾದಿಸಿದ ಒಬ್ಬ ಆಢ್ಯ. ದತ್ತಾತ್ರೇಯರಿಂದಲೇ ವರಬಲವನ್ನು ಪಡೆದವ, ಬಾಹು ಸಹಸ್ರವನ್ನು ಹೊಂದಿದವ, ವೇದಾಧ್ಯಯನವನ್ನು ಮಾಡಿದವ. ಈಗ ಅಜ್ಞಾನಿಯೊಬ್ಬ ಅಪರಾಧವನ್ನು ಮಾಡಿದರೆ ಕ್ಷಮಿಸುವುದಕ್ಕಾಗುತ್ತದೆ, ಜ್ಞಾನಶೂನ್ಯ ಅಂತ. ಹೌದ? ಅಭ್ಯಾಸವನ್ನು ಮಾಡಿದವ, ವೇದವನ್ನು ತಿಳಿದವ, ಶ್ರುತಿ ಬಲ್ಲವನೊಬ್ಬ ಶ್ರುತಿ ತಪ್ಪುತ್ತಾನೆ ಅಂತಾದ್ರೆ ಶ್ರುತಿಯ ಜ್ಞಾನವೇ ಇಲ್ಲದವ ತಪ್ಪಿದ್ರೆ ದೋಷ ಇಲ್ಲ. ಶ್ರುತಿ ಜ್ಞಾನವನ್ನು ಹೊಂದಿದವನು ಶ್ರುತಿಯನ್ನು ಮೀರಿ ವರ್ತಿಸ್ತಾನೆ ಅಂತಾದ್ರೆ ಅದನ್ನು ಆಕ್ಷೇಪಿಸಬೇಕಾಗುತ್ತದೆ. ಮಾಡಿದ್ದೇನು? ಹಸಿದು ಬಂದಂತಹ ಕಾರ್ತವೀರ್ಯನಿಗೆ ಅಶನವನ್ನಿಕ್ಕಿದವರು ಭೃಗುಜರಾದಂತಹ ಜಮದಗ್ನಿ ಮಹರ್ಷಿ ಭೃಗು ವಂಶೀಯರ ಔದಾರ್ಯವನ್ನು ಪ್ರಕಟಪಡಿಸಿ ಉಂಡ ಮನೆ, ನೀ ಬಂದ ಲೋಕದಲ್ಲಿ ಆದರೂ ಜನರು ನುಡಿಯಾಗಿ ಆಡುವುದಿಲ್ಲ, ಉಂಡ ಮನೆಗೆರಡೆನಿಸಿ ಕೂಡುದು. ಅದು ಸ್ವರ್ಗದ ಶಾಸನ ಅಂತಲ್ಲ, ಭೂಮಿಯಲ್ಲಿದ್ದ ಸಾಮಾನ್ಯ ಜನಪದರಾದರೂ ಆಶಿಸಬೇಕಾದದ್ದು, ಮಾಡಬೇಕಾದದ್ದು. ಉಂಡ ಮನೆಗೆ ಅಕ್ಷರಾರ್ಥದಿಂದ ಎರಡೆಣಿಸಿದನಲ್ಲ. ಉಂಡ ಮೇಲೆ ನನ್ನ ಸಹೋದರಿ ಶಬಲೆ ಅಲ್ಲಿದ್ದವಳು ಶಬಲೆಯನ್ನು ಕಟ್ಟಿದ, ಕೈ ಇಕ್ಕಿದ, ಸೆಳೆದೊಯ್ದ. ಪರಿಣಾಮವಾಗಿ ಹುಟ್ಟಿಕೊಂಡದ್ದೇನು? ವಿಷಮ ಸಮರಂಗವೇ ನಿರ್ಮಾಣವಾಗಿ. ಕಾರ್ತವೀರ್ಯ ಮಾತ್ರ ಸತ್ತದ್ದಲ್ಲ, ಜಗದಕ್ಕಿಲ ಕ್ಷತ್ರಿಯರನ್ನು 21 ಬಾರಿ ಪ್ರದಕ್ಷಿಣೆಗೈತ ಅವರ ತಲೆಯನ್ನು ಕೆತ್ತುತ್ತೇನೆ ಎಂಬ ಪಣವನ್ನು ತೊಟ್ಟು ಗಂಡು ಕೊಡಲಿಯನ್ನು ಹಿಡಿದು ಸಂಚರಿಸಿದವರು ಭಾರ್ಗವರಾಮರು. ಅವರಿಗಾದರೂ ಪ್ರಚೋದನೆ ಹುಟ್ಟಿದ ಯಾವ ಕಾರಣದಿಂದ? ಲೋಕಪಾಲಕರಾದಂತಹ ಕ್ಷತ್ರಿಯರಲ್ಲ ಸಾಯಬೇಕಾದವರು ವಧಾರರು ಅಂತ ಕಾಣಿಸುವಷ್ಟು ಅಧರ್ಮ ಕ್ಷಾತ್ರ